ಸ್ನೇಹಿತರೆ, ಸಕಲೇಶ್ಪುರ ಬಿಟ್ಟು ಮುಂದೆ ದೋಣಿಗಲ್ ಬಿಟ್ಟು ಮುಂದೆ ಇದ್ದೀನಿ. ಎಲ್ಲ ನೋಡಿ, ಮೊನ್ನೆಲ್ಲ ಜಾಮ್ ಆಗಿದ್ದ ಜಾಗ. ಮಳೆನೇ ಇಲ್ಲ ಇವತ್ತು. ಟೋಟಲ್ ಮಳೆ ಬಂದು 2-3 ದಿನ ಆಗಿರಂಗೈತೆ. ಸಕಲೇಶ್ಪುರದ ಈ ಕಡೆ ಒಂದೇ ಒಂದು ಡ್ರಾಪ್ ಮಳೆ ಬಿದ್ದಿಲ್ಲ. ಅಲ್ಲಿ ಇದ್ರ ಹತ್ರ ಸ್ವಲ್ಪ ಮಳೆ ಬಂತು ಅಷ್ಟೇ, ಬಿಟ್ಟರೆ ಎಲ್ಲೂ ಮಳೆ ಬಂದಿಲ್ಲ. ನೋಡಿ ಇಲ್ಲೆಲ್ಲ ರೋಡ್ ಹೆಂಗೆ ಮಾಡ್ತಾವ್ರೆ ಅಂತ. ಹಿಂಗೆಲ್ಲ ಕುಸ್ತು ಎಲ್ಲ ಮಾಡಿ ಎಲ್ಲಿ ಸೈಡ್ ಕುತ್ಕೊಳ್ಳೋಣ. ಇಲ್ಲೆಲ್ಲ ನೋಡಿ ಕೆಸರು ಗದ್ದೆ, ಎಲ್ಲ ಡೇಂಜರ್ ಪ್ಲೇಸ್. ಟರ್ನಿಂಗ್ ಅನ್ನೋದೇ ಗೊತ್ತಾಗಲ್ವಾ, ಹೆಂಗೆ ಬೇಕಾದ್ರೆ ಹಂಗೆ ನುಗ್ಬಿಡ್ಬೋದಲ್ಲ. KSRTC ಅವ್ರು ಅಂದರೆ ಒಂದು ಸ್ವಲ್ಪ ದಿಮ್ಮಕ್ಕೆ ಜಾಸ್ತಿ. ಏನು ಟರ್ನಿಂಗ್ ಅನ್ನೋದು ನೋಡಿದ್ರೆ ತಿರುಗ್ತಾ ಓವರ್ಟೇಕ್ ಮಾಡ್ಕೊಂಬರ್ತಾರೆ. ಯಾವನಾರು ಬಂದು ಹೆಂಗಾರು ಹೊಡ್ಕೊಂಡು ಸಾಯ್ಲಿ ಅಂತ. ಟರ್ನಿಂಗು ನೋಡಲ್ಲ, ಏನಿಲ್ಲ, ಹಂಗೆ ಓವರ್ಟೇಕ್ ಮಾಡ್ಕೊಂಬರ್ತಾನೆ. ಅಷ್ಟೊಂದು ಅರ್ಜೆಂಟ್ ಹೊಡೋಗಲ್ಲಿ ಅವ್ರನ್ನೆಲ್ಲ ಜನಗಳು ನಿಲ್ಸೋಕ್ಕೆ. ಇಷ್ಟು ದೊಡ್ಡ ಟರ್ನಿಂಗ್ ಐತೆ, ಟರ್ನಿಂಗಲ್ಲಿ ಓವರ್ಟೇಕ್ ಮಾಡ್ಕೊಂಬರ್ತಾನೆ. ನೋಡಿ ರೋಡೆಲ್ಲ ಹೆಂಗೈತೆ ಅಂತ. ಇನ್ನು ಸ್ವಲ್ಪ ದೂರ ಹೋಗ್ಬೇಕು, ಇನ್ನೊಂದು 3-4 ಕಿಲೋಮೀಟ್ರ್ ಹೋದರೆ ಮೊನ್ನೆ ಬೆಟ್ಟ ಕುಸಿದ ಜಾಗ ಬರುತ್ತೆ. ಅದೊಂದು ಪಾಸ್ ಆಗ್ಬಿಟ್ರೆ ಸಾಕು. ನೋಡಿ ಎಲ್ಲ ಗಾಡಿಗಳು ಅಲ್ಲೇ ಇರ್ತವೆ. ಇಲ್ಲಿ ನೋಡಿ ಮಣ್ಣು ಯಾವ ಥರ ತೆಗ್ದಿದಾರಂತ. ಈ ಥರ ತೆಗೆದ್ರೆ ಕುಸಿದೆ ಇನ್ನೇನು ಮಾಡ್ತದೆ ಹೇಳಿ, ಲೆವೆಲ್ಲಾಗಿ ತೆಗೆದವ್ರೆ. ಈ ಥರ ತೆಗೆದ್ರೆ ಇನ್ನೇನು ಮಾಡ್ತವೆ ಹೇಳಿ, ಕುಸಿತವೆ. ನೋಡಲ್ಲಿ ರೋಡ್ ಕೆಲಸ ಮಾಡೋದಕ್ಕೆ ಈ ಥರ ಎಲ್ಲ ತೆಗೆದು ಎಲ್ಲ ಹಾಳು ಮಾಡ್ತಾರೆ ರೋಡ. ಅರ್ಧ ಇದಾಗ್ತಿರೋದು, ಕುಸಿತಾ ಇರೋದು, ಬೆಟ್ಟ ಕುಸಿತಾ ಇರೋದು ಇವ್ರು ರೋಡ್ ಕೆಲಸಗಳಿಂದನೇ. ಸ್ನೇಹಿತರೆ ನೋಡಿ, ಈಗ ಮಳೆ ನೀರು ಶುರುವಾಯಿತು. ಮೊನ್ನೆ ಬೆಟ್ಟ ಕುಸಿತಲ್ಲ, ಆ ಜಾಗದಲ್ಲಿ ಇದ್ದೀವಿ ಕರೆಕ್ಟಾಗಿ. ಇನ್ನೊಂದು 1 ಕಿಲೋಮೀಟ್ರಲ್ಲಿ ಇದ್ದೀವಿ. ಇಲ್ಲಿಂದ ಅಪ್ಪು ಇಲ್ಲೆಲ್ಲ ಕೆಸರು ನೋಡಿ ಹೆಂಗಾಗೈತೆ. ಇಲ್ಲಿ ನೋಡಿ ಮರಗಳು ಬಿದ್ದಿರೋದು ನೋಡಿ. ಇಲ್ಲಿಂದ ಈ ಕಡೆ ಮನೆಲ್ಲ ಫುಲ್ಲು ಜಾಮ್ ಆಗಿ ಪಾಪ 2 ದಿನ ಮಲಗಿದ್ರು ಗಾಡಿಯವರೆಲ್ಲ. ಏನೋ ನಮ್ಮ ಟೈಮ್ ಚೆನ್ನಾಗೈತೆ, ನಾವು ಪಾಸ್ ಆಗ್ಬಿಡ್ತೀವಿ. ಆದಷ್ಟು ಬೇಗ ಪಾಸ್ ಆಗ್ಬಿಡೋಣ. ಇಲ್ಲೆಲ್ಲ ಬಂದಾಗ ನೋಡ್ಕೊಂಡು ಪಾಸ್ ಮಾಡಬೇಕು. ಯಾಕಪ್ಪ ಅಂದರೆ ಕುಸಿತಾ ಇರ್ತವೆ, ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಗೊತ್ತಾಗಲ್ಲ. ಅದಕ್ಕೆ ನೋಡ್ಕೊಂಡೇ ಪಾಸ್ ಮಾಡಬೇಕು. ಇವೆಲ್ಲ ಮಣ್ಣು ರಾಶಿ ಆಗ್ಬಿಡೋದು, ಇಲ್ಲೆಲ್ಲ ಕೆಸರು ಗತ್ತೆ ಆಗಿ. ನಿಧಾನ ಅರ್ಜೆಂಟ್ ಮಾಡಬೇಡ. ಈಗ ಮಳೆ ಶುರುವಾಗೈತೆ ಅಂದರೆ ಏನು ಅಂಥದ್ದೇನಿಲ್ಲ, ಜೋರಾಗಿ ಹನಿ ಬಿದ್ದೈತೆ ಅಷ್ಟೇ. ಶುರುವಾಯ್ತು ಜೋರಾಗಿ. ಎಲ್ಲ ನೋಡಿ ಹೆಂಗಾಗ್ಬಿಡ. ಎಲ್ಲ ನೋಡಿದ್ರಾ, ನೋಡ್ರಿ ಹೆಂಗಾಗ ಎಲ್ಲ ನೀರಿಗೆ ಬಂದಿರೋದು. ಮರಗಳೆಲ್ಲ ಬಿತ್ತು. ಮೈಸೂರು ಮರ್ಟಿಕಲ್ ಕಂಪನಿ ಲಿಮಿಟೆಡ್. 19 ಟನ್ ಐತೆ. ಗೇರ್ ಕೇಳ್ತೈತೆ ನಮ್ಮ ಗಾಡಿ. ಮಿನಿ ಫಾಲ್ಸ್. ಇಲ್ಲಿ ನೋಡಿ ಸ್ನೇಹಿತರೆ, ಎಷ್ಟೆಷ್ಟು ದೊಡ್ಡ ಮರ ಬಿದ್ದೈತೆ ನೋಡಿ. ನೋಡಿದ್ರ ಎಲ್ಲ ಕುಸ್ತಿ ಬಿದ್ದಿರೋದು. ಓ ಜಾಮ್ 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 ಒಳ್ಳೆ ಒಳ್ಳೆ ಜಾಗದಲ್ಲಿ ತಗ್ಲಾಕಂಡೆ. ಅಲ್ಲಿ ಜಾಮ್. ನೋಡಿ ನೋಡಿದ್ರೆ ಎಷ್ಟು ಗಾಡಿ ಇದೆ. ಆ JCBಯಲ್ಲಿ ಏನೋ ಕ್ಲಿಯರ್ ಮಾಡ್ತಾವ್ರೆ. ಫುಲ್ ಜಾಮ್ ಆಗವೆ. ಇವ್ಯಾವ ಬೆಟ್ಟ ಕುಸಿಯಲ್ವಲ್ಲ,
ಯಾವ ಖುಷಿ ಅಂಥದ್ದು ಏನಿಲ್ಲ, ಮರಗಳವೆ ಅಷ್ಟೇ ಇಲ್ಲಿ. ಅಪ್ಪ ದೇವ್ರು ಬಿದ್ದಿದ್ದೀರಪ್ಪ, ಆರಾಮಾಗಿರ್ರಪ್ಪ. ಎಲ್ಲಿ ನೋಡ್ರೆ ಅಲ್ಲಲ್ಲೇ ಬಿದ್ದು ಇದು ಮಾಡಿದ್ದೀರ ಅಷ್ಟೇ. ಒಂದು ಸ್ವಲ್ಪ ದೂರ ಅಷ್ಟೇ, ಹೆಚ್ಚು ಕಮ್ಮಿ ಒಂದು 400 ಮೀಟ್ರ್ ಅಷ್ಟೇ. 400 ಮೀಟ್ರ್ ಪಾಸ್ ಆದರೆ ಗಾಡಿ ಪಾಸ್ ಆಯ್ತಿದೆ. ಅಲ್ಲಿಂದ ಆ ಕಡೆ ಆರಾಮಾಗಿ ಹೋಗ್ಬಿಡ್ಬೋದು. ಹಾಂ ನೋಡಿ, ಗಾಡಿ ಪಾಸ್ ಆಗ್ತಾ ಇದೆ ಇವಾಗ. ಆ ಕಡೆಯಿಂದ ಕಾರ್ಗಳು ಬರ್ತಾ ಇದ್ದಾವೆ. ಕಾರ್ನವ್ರಿಗಂತೂ ಯಪ್ಪ ಜನಗಳು ಅದೇನಂತ ಗೊತ್ತಿಲ್ಲ, ಜೀವದ ಮೇಲೆ ಆಸೆನೇ ಇಲ್ಲ ಅನ್ಸುತ್ತೆ ಅವ್ರಿಗೆ, ಕಾರ್ನವ್ರಿಗೆ, ಟೂರಿಸ್ಟ್ನವ್ರಿಗೆ. ಇವತ್ತು ಭಾನುವಾರ ಬೇರೆ, ಆ ಕಡೆಯಿಂದ ಧರ್ಮಸ್ಥಳ ದರ್ಶನ ಮುಗಿಸ್ಕೊಂಡು ಬರ್ತಾವ್ರೆ. ಈ ಮಳೆಗಾಲದಲ್ಲೂ ಬಂದು ಈ ಥರ ಹಿಂಸೆ ಆಗೈತೆ ಅಂತ ಗೊತ್ತಿದ್ದೂ ಬರ್ತಾರಪ್ಪ ಅವರೆಲ್ಲ ಜನಗಳು. ಮಳೆ ನಿಂತ ಮೇಲೆ ಬಂದು ಹೋಗೋಣ ಅನ್ನೋದೇ ಇಲ್ಲ. ಅಲ್ಲಿ ನೋಡಿ, ಅಲ್ಲಿ ಹೆಂಗೆ ಕಾಣುತ್ತೆ ಕ್ಲೈಮೇಟ್ಸ್. ಫುಲ್ಲು ಇದು ಮಂಜು, ಕ್ಲೌಡ್. ಬರ್ರಿ ಗಾಡಿ ಮೂವ್ ಆಗಲಿ ನೋಡೋಣ. ನೋಡಿ ಸ್ನೇಹಿತರೆ, ಕ್ಲಿಯರ್ ಆಯ್ತು, ಜಾಮು ಬಿಟ್ಟವ್ರೆ, ಹೋಗ್ತಾ ಇದೀವಿ. ಗ್ಯಾಪ್ ಕೊಡೋಂಗಿಲ್ಲ, ಗ್ಯಾಪ್ ಕೊಟ್ಟರೆ ಆ ಕಡೆಯಿಂದ ಗಾಡಿ ಬಂದ್ಬಿಡ್ತಾರೆ. ಹೋಗೋಣ 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 ಹೋಗೋಣ, ನಿಧಾನಕ್ಕೆ ಹೋಗೋಣ. ಇನ್ನವ ಕಾರ್ನವರು ಕೀಕಿ ಅಂತವ್ರೆ. ಇದು ಒಂದು ಪಾಸ್ ಆಗ್ಬಿಟ್ರೆ ಸಾಕು ನಮಗೆ, ಆರಾಮಾಗಿ ಮಂಗ್ಳೂರಿಗೆ ಹೋಗಿ ನಾಳೆ ಎಲ್ಲ ಖಾಲಿ ಮಾಡ್ಬೋದು. ಇದು ರೈಲ್ವೆ ಬ್ರಿಡ್ಜ್, ಇದು ಅದ್ರ ಮೇಲೆ ರೈಲ್ ಹೋಗುತ್ತೆ. ನಮಗೆ ಬೆಟ್ಟ ಕುಸ್ತಿರೋದಾಗ ಅಲ್ಲಿ ಒಂದು ರೌಂಡ್ ಹಾಕೊಂಬರ್ಬೇಕು ನೋಡಿ. ಎಲ್ಲ ಕೆಸರು ಗದ್ದೆ ರೋಡು. ಪೊಲೀಸ್ನವ್ರು ಬೇರೆ ನಿಂತವ್ರೆ. ಜಾಮ್ ನೋಡಿ, ಪೊಲೀಸ್ ಜೀಪ್ ನೋಡಿ, ಇಲ್ಲಿ ಬೋರ್ಡ್ ಹಾಕಿದ್ದಾರೆ. ಭೂಕುಸಿತ ಸಂಭವಿಸುವ ನಿಧಾನವಾಗಿ ಚಲಾಯಿಸಿ. ಸಂಭವಿಸಲಿದೆ ಏನನ್ನ ಬರ್ಬಿಟ್ರೆ, ನಮಗೆ ಕನ್ನಡ ಓದೋಕ್ಕೆ ಬರ್ತಾ ಇಲ್ಲ. ಹೋಗಿ ಅಷ್ಟು ಬೇಗ ಬೋರ್ಡೇ ಪಾಸ್ ಆಗ್ಬಿಡುತ್ತೆ. ಅಲ್ಲಿ ನೋಡಿ ಎಷ್ಟು ಕುಸ್ತಿದೆ, ಮನೆ ದಿನ ಕುಸ್ತಿದೆ. ಇಬ್ಬನಿ ನೋಡಿ ಅಲ್ಲೇ, ಇಬ್ಬನಿ ಆಲೆ ಇಬ್ಬನಿ ಬಂದ್ಬಿಟ್ಟಿದೆ. ಗಾಡಿ ಸ್ಟಾಪ್ ಮಾಡ್ತಾವ್ರೆ, ಹೆಂಗೋ ಪಾಸ್ ಆಗ್ಬಿಟ್ಟೆ ನಾವು. ಸ್ಟಾಪ್ ಅಂದರೆ ಸ್ಟಾಪ್ ಮಾಡೋರು ಯಾರು? ಪಾಸ್ ಮಾಡ್ಕೊಂಡು ಹೋಗ್ಬಿಡೋಣ ನಾವು. ಪಾಸ್ ಆಗ್ಬಿಟ್ರೆ ಸಾಕಾಗ್ಬಿಡೈತೆ ನೋಡಿದಲ್ಲ. ಇವಾಗ ಕುಸ್ತಿರೋದು ಇದೆಲ್ಲ, ಮೊನ್ನೆ ಇದು ರೈಲ್ವೆ ಟ್ರ್ಯಾಕ್ ಮೇಲೆ ಬಿದ್ದಿರೋದು. ಟ್ರಿಪ್ ಬಂದಾಗ ನಾನು ರೈಲ್ವೆ ಟ್ರ್ಯಾಕಿಗೆ ಏನೂ ಆಗಿಲ್ಲ ಅಂತ ಹೇಳಿದ್ದೆ, ರೈಲ್ವೆ ಟ್ರ್ಯಾಕ್ ಮೇಲೆ ಏನು ಕುಸ್ತಿಲ್ಲ ಅಂತ. ಇವಾಗ ಕುಸ್ತು ಇವೆಲ್ಲ ನೋಡಿ. ಎಷ್ಟು ಮಣ್ಣು ಕುಸ್ತು ಬಂದು ಬಿದ್ದಿರೋದು. ಹೆಸರು ಗದ್ದೆ. ಹೋಗ್ರಣ್ಣ ಯಾವಾಗ ಬಂದ್ಗಿಂದಿತ್ತು ಕಷ್ಟ. ಇವು ನಂಗೆ ಪುಸ್ಕಂತ ಬಂದ್ಬಿಡ್ತವೆ. ಇದು ಬಂದ್ಗಿಂದ್ರೆ ಕಷ್ಟ ನೋಡಿ. ಅಲ್ಲಿಂದ ಇನ್ನೂ ಐತೆ, ಅದು ಅರ್ಧ ಸ್ಟೆಪ್ಪಲ್ಲಿ ನಿಂತೈತೆ. ಇದು ಯಾವಾಗ ಬೇಕಾದ್ರೆ ಬರ್ಬೋದು ನೋಡಿ. ಇದು ಅರ್ಧ ಸ್ಟೆಪ್ಪಲ್ಲಿ ಐತೆ, ಅದು ಯಾವಾಗ ಬೇಕಾದ್ರೆ ಕುಸ್ಕೊಂಬರ್ಬೋದು. ಹೋಗ್ಬಿಡ ನೋಡಿ. ಗಾಡಿ ರೆಡಿ ಇರ್ತೈತೆ ಇಲ್ಲಿ, ಕುಸಿತಿದ್ದಂಗೆ ತೆಗೆಯೋದು, ಹಾಕೋದು, ಲೋಡ್ ಮಾಡ್ಕೊಳ್ಳೋದು. ಎರಡು ಇಟಾಚಿ ಬೇರೆ, ಎರಡೆರಡು, ಒಂದು JCB, ಇಲ್ಲೆರಡು ಗಾಡಿ JCB ನೋಡಿ. ಗಾಡಿ ಮೇಲೆ ಕುಸ್ತಿರೋದು. ಈ ಗಾಡಿ ಪೂರ್ತಿ ಮಣ್ಣು ಕುಸ್ತಿರೋದು. ಅದು ಗಾಡಿ ಯಾವತ್ತು ಕುಸ್ತಿತ್ತು ಏನೋ ಗೊತ್ತಿಲ್ಲ. ಮೊನ್ನೆ ಎಲ್ಲ ಈ ಗಾಡಿ ವಿಡಿಯೋದಲ್ಲಿ ಬಂದಿಲ್ಲ, ಇದು ನಿನ್ನೆ ಎಲ್ಲ ಕುಸ್ತಾಗ ಆಗಿರೋದು ಆ ಗಾಡಿ. ನಾವು ಪಾಸ್. ನೋಡಿ, ಈ ಕಡೆಯಿಂದ ಜಾಮ್ ಆಗಿರೋ ಗಾಡಿಗಳು ಜಾಸ್ತಿ ದೂರ ಇರಲ್ಲ. ಆ ಕಡೆಯಿಂದ ಒಂದು 10 ಗಾಡಿ, ಈ ಕಡೆಯಿಂದ 10 ಗಾಡಿ ಬಿಡ್ತಾವ್ರೆ. ಹಂಗಾಗಿ ಸ್ವಲ್ಪನೇ ಜಾಮ್ ಆಗೋದು, ಜಾಸ್ತಿ ಜಾಮ್ ಆಗಲ್ಲ ನೋಡಿ. ಆಂಬುಲೆನ್ಸ್ ರೆಡಿಗೆ ಇಟ್ಕೊಂಡವ್ರೆ.
ಎತ್ಕೊಂಡು ಓಡೋಗೋದು ಆಂಬುಲೆನ್ಸಲ್ಲಿ ಹೆಚ್ಚು ಕಮ್ಮಿ ಆದರೆ. ಅಣ್ಣ ಬೆಂಜ್ ಗಾಡಿ ಸೈಲೆನ್ಸಲ್ಲಿ ಹೊಗೆ ಬರ್ತೈತೆ ನೋಡಿ, ಸೈಲೆನ್ಸಲ್ಲಿ ಹೊಗೆ ಬರ್ತೈತೆ. ನಾವು ಪಾಸ್ ಆದ್ವಿ, ಆರಾಮಾಗಿ ಹೋಗ್ಬೋದು. ಇನ್ನು ಆ ಕಡೆಯಿಂದ ಗಾಡಿನೂ ಬರಲ್ಲ, ಯಾಕಂದ್ರೆ ಗಾಡಿ ಆ ಕಡೆ ಸ್ಟಾಪ್ ಮಾಡ್ತಾರೆ ಗುಂಡ್ಯಾದಲ್ಲಿ. 6 ಗಂಟೆ ಮೇಲೆ ಬಿಡಲ್ಲ. ಇಪ್ನಿ ನೋಡಿ 6 ಗಂಟೆ ಮೇಲೆ ಗಾಡಿ ಬಿಡಲ್ಲ. ಇವೆಲ್ಲ ಮುಂಚೆನೇ ಪಾಸ್ ಆಗಿರೋ ಗಾಡಿಗಳು. ನಾವು ಆರಾಮಾಗಿ ಹೋಗ್ಬೋದು ನೋಡಿ. ಕಾರ್ನರ್ ಧರ್ಮಸ್ಥಳ ಮುಗಿಸ್ಕೊಂಡ್ ಬರ್ತಿರೋರು. ಯಪ್ಪ, ನಮಗಂತೂ ಮಾಡೋಕ್ಕೆ ಕೆಲಸ ಇಲ್ಲ. ನಾವು ದುಡಿಲೇಬೇಕು, ಗಾಡಿ ಓಡಿಸ್ಲೇಬೇಕು, ಬರಲೇಬೇಕು, ಏನು ಮಾಡೋಕ್ಕಾಗಲ್ಲ. ಕಾರ್ನವರು ಒಂದು ತಿಂಗಳು ಲೇಟಾಗಿ ಬಂದು ದೇವಸ್ಥಾನ ನೋಡ್ಕೊಂಡು ಹೋದ್ರೆ ಬೇಡ ಅಂತೈತಾ? ಭಾನುವಾರ ಆದರೆ ಬಂದ್ಬಿಡ್ಬೇಕು. ಫ್ಯಾಮಿಲಿ ಕರ್ಕೊಂಡು. ಏನು ಈ ಕಡೆ ಇಷ್ಟೊಂದು ಗಾಡಿ ನಿಂತವೆ? ಸುಮಾರು ಗಾಡಿ ನಿಂತವಪ್ಪ ಈ ಕಡೆ. ಸುಮಾರು ಗಾಡಿ ನಿಂತವೆ. ಈ ಕಡೆ ಅಂತ ಬೇಜ ನೋಡಿ, ಇಲ್ಲಿ ಕಾರ್ಗಳು ಎಷ್ಟು ನಿಂತವೆ ನೋಡಿದ್ರ ಕಾರ್ಗಳು. ನೋಡಿಲ್ಲಿ ಇವರು ನುಕ್ಕ ಬಂದಿರೋದು. ಜಾಮ್ ಆಗಿದ್ರು ನೋಡ, ಗಾಡಿ ನಿಂತಿದ್ರು ನುಕ್ಕ ಬಂದಿರೋದು ನೋಡಿ. ಬಂದು ಪೂರ್ತಿ ಜಾಮ್ ಮಾಡಿಬಿಡ್ತಾರೆ. ಜಾಮ್ ಕ್ಲಿಯರ್. ಬನ್ನಿ ಆರಾಮಾಗಿ ಹೋಗೋಣ. ಮುಂದೆ ಹೋಗಿ ಅಲ್ಲಿ ಮಾರನಹಳ್ಳಿಗೆ ಒಂದು ಟೀ ಕುಡ್ಕೊಂಡು ಆರಾಮಾಗಿ ಹೋಗೋಣ. ಇಲ್ಲಿ ಇಬ್ನಿ ನೋಡಿ ಹೆಂಗವೆ, ಫುಲ್ ಇಬ್ನಿ. ನಮ್ಮ ಹೋಟ್ಲಲ್ಲಿ ಟೀ ಕುಡಿಯೋಕೆ ನಿಲ್ಸಿದ್ದೀವಿ. ಇಲ್ಲಿ ಬರ್ರಿ ಟೀ ಕುಡ್ಕೊಂಬರೋಣ. ಇಬ್ನಿ ನೋಡ್ರಿ ಸ್ವಾಮಿ, ನೋಡೋಕ್ಕೆ ಖುಷಿ ಆಗುತ್ತೆ. ಇದೇ ಹೋಟ್ಲು, ಟೀ ಅಂಗಡಿ. ಟೀ ಕುಡ್ಕೊಂಬರಂಬರ್ರಿ. ಟೀ ಬನ್ಸಲ್ಲ ಸೂಪರ್ ಆಗೈತೆ ಇಬ್ನಿ. ನೋಡಿ ಸ್ನೇಹಿತರೆ, ವ್ಯೂ ಹೆಂಗೈತೆ ಅಂತೇಳಿ ನೋಡಿದ. ನಮ್ಮ ಅಂಬಾರಿಯಲ್ಲಿ ನಿಲ್ಸ್ಬಿಟ್ಟು ಬಂದು ಹೋಟ್ಲಲ್ಲಿ ಬಂದು ಟೀ ಕುಡಿಯೋಕ್ಕೆ. ಟೀ ಬನ್ಸು ಸೂಪರ್. ಇಲ್ಲಿ ಟೀ ಬನ್ಸ್ ಕುಡಿದ್ಬಿಟ್ಟು ಹೋಯ್ತಾ ಇರೋದು. ನೋಡೋಕೆ ಮಾತ್ರ ಇಲ್ಲಿ ಮಳೆಗಾಲದಲ್ಲಿ ಬಂದರೆ ಸಕಲೇಶ್ವರ ಘಾಟಲ್ಲಿ ಒಳ್ಳೆ ವ್ಯೂಸು, ಒಳ್ಳೆ ಪ್ಲೇಸ್ ನೋಡೋಕ್ಕೆಲ್ಲ. ನೋಡಿ ಹೆಂಗೆ ಕಾಣ್ತೈತೆ ನೋಡಿದ್ರೆ. ಫುಲ್ಲು ಅಂದರೆ ಮಳೆ ಬರೋ ಟೈಮಿಗೆ ಬರಬಾರ್ದು. ಮಳೆ ನಿಂತು ಒಂದು 4-5 ದಿನ, ಒಂದು ವಾರ ಕಳೆದು ಬರಬೇಕು. ಆವಾಗ ನೋಡೋಕ್ಕೆ ಚೆನ್ನಾಗಿರುತ್ತೆ ಇಲ್ಲೆಲ್ಲ. ನೋಡಿ ಟೀ ಕುಡ್ಕೊಂಡು ಬಂದೆ. ಇಬ್ನಿ ನೋಡಿ ರೋಡೇ ಕಾಣ್ತಿಲ್ಲ ನೋಡಿದ್ರೆ. ಇಲ್ಲೆಲ್ಲ ಒಳ್ಳೆ ಕ್ಲೈಮೇಟ್, ಒಳ್ಳೆ ಜಾಗ. ಇಲ್ಲಿ ನೋಡಿ ಇಬ್ನಿ ಇರೋದು ಸ್ವರ್ಗ ಸ್ವಾಮಿ. ನಮಗೆಲ್ಲ ಇದೇ ಸ್ವರ್ಗ. ನಮ್ಮ ಸಕಲೇಶ್ವರ ಘಾಟ್ ಬಂದರೆ ನಮ್ಗೆ ಇದೇ ಸ್ವರ್ಗ. ನೋಡಿ ಏನು ಕಾಣ್ತಿಲ್ಲ ನೋಡಿದ್ರ. ಟೈಮು 6:30 ಏನಂದರೆ ಏನು ಕಾಣ್ತಿಲ್ಲ. ಇಂಥ ಇಬ್ನಿಯಲ್ಲಿ ಓಡಿಸ್ಬೇಕಾದ್ರೆ ಕಂಪಲ್ಸರಿ ನೋಡಿ 4 ಇಂಡಿಕೇಟ್ರ್ ಹಾಕೊಂಡೇ ಓಡಿಸ್ಬೇಕು. ಆವಾಗ ಹಿಂದೆ ಬರೋರಿಗೆ ಗೊತ್ತಾಗುತ್ತೆ. ಇಂಡಿಕೇಟ್ರು, ಪಾರ್ಕಿಂಗು, ಲೈಟೆಲ್ಲ ಹಾಕೊಂಡೇ ಓಡಿಸ್ಬೇಕು. ಹಿಂದೆ ಮುಂದೆ ಬರೋರಿಗೆ ಗೊತ್ತಾಗುತ್ತೆ. ಹಂಗೆ ಯಾವತ್ತೂ ಓಡ್ಸೋಕೆ ಹೋಗ್ಬಾರ್ದು. ನೋಡಿ ಎಷ್ಟೈತೆ ಇಬ್ನಿ ನೋಡಿ. ಹೆಂಗೆ 4 ಇಂಡಿಕೇಟ್ರ್ ಹಾಕೊಂಬತ್ತವ್ರೆ. ವಿಡಿಯೋ ಮಾಡ್ಕೊಂಡೇ ಬರ್ತಾರೆ ಅವರು. ಒಳ್ಳೆ ಜಾಗ ಇದು ನೋಡ್ರಿ, ಹೆಂಗೈತೆ ಸ್ವರ್ಗ.
ಕ್ಯಾಮ್ರಾದಲ್ಲಿ ಒಂದು ಸ್ವಲ್ಪ ಕ್ಲೀನಾಗಿ ಕಾಣುತ್ತೆ, ಅದೇ ನಮಗೆ ನೋಡಿದ್ರೆ ಎಷ್ಟು ಇಬ್ಬನಿ ಕಾಣ್ತೈತೆ ಗೊತ್ತಾ. ನೋಡಿ ನೋಡಿದ್ರೆ ಇಲ್ಲೆಲ್ಲ ಇಬ್ಬನಿ, ನೋಡಿ ಇಲ್ಲಿ ಬಸ್ ಬರ್ತಿರೋದು. ಲೈಟ್ ಹಾಕಿರೇ ಕಾಣೋದು, ಇಲ್ಲಾಂದ್ರೆ ಏನು ಕಾಣಲ್ಲ ಗಾಡಿಗಳು. ನೋಡಿದ್ರೆ ಇಲ್ಲಿ ಆಹಾ ಹಾ 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 ಏನು ಕಾಣ್ತಿಲ್ಲ. ಬಾಣ 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 ಬಂದ್ಬಿಡೋಣ. ಅಂದ್ರೆ ಇದು ಜಾಸ್ತಿ ಇರಲ್ಲ ಈ ಘಾಟ್ ಯಾವತ್ತಿದ್ರೂ ಬೆಟ್ಟ ಮೇಲೇನೆ ಇರುತ್ತದೆ, ಕೆಳಗೆಲ್ಲ ಇರಲ್ಲ ಇದು. ನಾವು ಒಂದೊಂದು 2-3 ಕಿಲೋಮೀಟ್ರ್ ಹೋದ್ರೆ ಈ ಥರ ಎಲ್ಲ ಇರಲ್ಲ, ಅಲ್ಲೆಲ್ಲ ಮಾಮೂಲಿ ಇರ್ತೈತೆ. ಯಾವತ್ತೇ ನೋಡಿದ್ರೆ ನೀವು ಇಬ್ನಿ ಬಂದು ಬೆಟ್ಟದ ಮೇಲೆ ಇರ್ತೈತೆ, ಬೆಟ್ಟದ ಕೆಳಗಿರಲ್ಲ. ಈಗ ನಾವು ಮೇಲೆ ಇದೀವಲ್ಲ, ಹಂಗಾಗಿ ನಮ್ಗೆ ಇಷ್ಟೊಂದು ಇಬ್ನಿ ಐತೆ. ಹೋಯ್ತಾ 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 ನಿಂತ್ಕೊಂಡ್ಬಿಡ್ತದೆ, ಇಬ್ನಿ ಇರಲ್ಲ. ಮಳೆನೂ ಬಂದು ಹೋಗೈತೆ. ಇಬ್ಬನಿಯಲ್ಲಿ ಜರ್ನಿ. ನೋಡಿ ಇಲ್ಲೊಂದು ದೇವಸ್ಥಾನ ಐತೆ, ಕಾಣೋದೇ ಇಲ್ಲ ನೋಡಿ. ಇಲ್ಲೊಂದು ದೇವಸ್ಥಾನ ಐತೆ ನೋಡಿ, ಇವಾಗ ಕಾಣ್ತೈತೆ ನೋಡಿ, ಹತ್ರ ಬಂದಾಗ ಕಾಣ್ತೈತೆ. ನೋಡಿದ್ರ ಶಿವನ ದೇವಸ್ಥಾನ ಇದು ನೋಡಿ. ಇವಾಗ ಹೆಂಗೆ ಕಾಣ್ತೈತೆ, ಹತ್ರ ಬಂದಾಗ ಕಾಣ್ತೈತೆ, ದೂರ ಇದ್ದಾಗ ಏನು ಕಾಣಲ್ಲ. ನಮ್ಮ ಸಕಲೇಶ್ವರ ಘಾಟಲ್ಲಿ ಇಬ್ನಿಯಲ್ಲಿ ಓಡ್ಸೋಕೆ ಒಂದು ಭಯ ಏನಪ್ಪ ಅಂದರೆ, ಅರ್ಧ KSRTC ಬಸ್ನವರಿಂದನೇ ನಮಗೆ ಭಯ. ಸುಮಾರು ಜನ ನೋಡ್ತಿರ್ಬೋದು, ಆದರೂ ಹೇಳ್ತೀವಿ. ಏನಕ್ಕೆ ಭಯ ಅಂದರೆ ಟರ್ನಿಂಗ್ ಅನ್ನೋದು ನೋಡೋದೇ ಇಲ್ಲ, ಸೀದಾ ಓವರ್ಟೇಕ್ ಮಾಡ್ಕೊಂಡು ಬರ್ತಾನೆ ಇರ್ತಾರೆ. ಹಾಂ, ಯಾಕಂದ್ರೆ ಅವ್ರದ್ದು ಪಿಕಪ್ ಹಂಗೆ ಇರ್ತೈತೆ, ಬ್ರೇಕು ಹಂಗೆ ಇರ್ತೈತೆ. ನಮ್ಮವು ಅವ್ರ ಥರ ಇರಲ್ವಲ್ಲ, ಅವ್ರು ಅದನ್ನು ಯೋಚನೆ ಮಾಡೋದೇ ಇಲ್ಲ. ಅವ್ರದ್ದು ಯೋಚನೆ ಮಾಡ್ಕೊಂಡು ನುಗ್ಗಿ ಬಂದು ಎಳ್ಕೊಂಡು ಹೋಯ್ತಾ ಇರ್ತಾರೆ. ನಮ್ಗೆ ಅದೊಂದೇ ಭಯ ಇಲ್ಲಿ. ಅದು ಈ ಟೈಮಲ್ಲಂತೂ ಬಸ್ನವ್ರು ಕೇಳಲೇಬೇಡ, ಧರ್ಮಸ್ಥಳ ಬಿಟ್ಟವರು ಆರಿಸ್ಕೊಂಬರ್ತಿರ್ತಾರೆ ನೋಡಿ. ಆ ಕಡೆ ಮುಂದೆ ಅಂತೂ ರೋಡೇ ಏನು ಕಾಣ್ತಿಲ್ಲ. ಇಲ್ಲಿ ನೋಡಿ ಇಬ್ನಿ. ನಾವು ಪಾರ್ಕಿಂಗು 4 ಇಂಡಿಕೇಟ್ರು ಎಲ್ಲ ಹಾಕ್ಬಿಟ್ಟಿದ್ದೀನಿ ಕಾಣಲಿ ಅಂತ, ಸೇಫ್ಟಿ. ಈಗ ಎಲ್ಲ ಲೈಟು ಹಾಕಿದ್ದೀನಿ, ಎಲ್ಲ ಲೈಟ್ ಕಾಣ್ತಾ ಇರ್ಬೇಕು, ಎಲ್ಲ ಲೈಟ್ ನೋಡಿ. ಆ ಕಡೆಲ್ಲ ಏನು ಕಾಣ್ತಾ ಇಲ್ಲ. ಇಲ್ಲೊಂದು ಟರ್ನಿಂಗ್ ಇದೆ ಲೆಫ್ಟ್ ಮುಂದೆ, ಏನಾರ ಕಾಣ್ತಿದ್ಯಾ? ಕಾಣ್ತಾ ಇಲ್ಲ. ಆದರೆ ಅಲ್ಲಿ ಮುಂದೆ ಲೆಫ್ಟ್ ಟರ್ನಿಂಗ್ ಐತೆ, ಲೆಫ್ಟ್ ಟರ್ನ್ ಮಾಡಿ ಹಂಗೆ ರೈಟ್ ಟರ್ನ್ ಮಾಡಬೇಕು ನೋಡಿ. ಇವಾಗ ಕಾಣ್ತೈತೆ, ಲೆಫ್ಟ್ ಟರ್ನ್ ಮಾಡ್ತಿದ್ದಂಗೆ ಹಂಗೆ ರೈಟ್ ಟರ್ನ್ ಮಾಡಬೇಕು. ನೋಡಿದ್ರ ಎಲ್ಲ ತಿರುಗಿ 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 ಅಭ್ಯಾಸ ಆಗಿ ರೋಡಲ್ಲಿ ಎಲ್ಲೆಲ್ಲಿ ಟರ್ನಿಂಗ್ ಬರುತ್ತೆ ಅನ್ನೋದೆಲ್ಲ ಗೊತ್ತಾಗ್ಬಿಡೈತಿ ನೋಡಿ. ಇಲ್ಲಂತೂ ಏನು ಕಾಣ್ತಿಲ್ಲ ನೋಡ. ಪಾರ್ಕಿಂಗ್ ಇಲ್ಲ ಏನಿಲ್ಲ ಬತ್ತ ನೋಡಿ, ಎಷ್ಟು ಹೊಡ್ಕೊಳ್ಳೋರು. ಕೆಲವು ಡ್ರೈವರ್ಗಳು ಹಂಗೇನೆ, ಇಂಥ ಇಬ್ನಿಯಲ್ಲಿ ಪಾರ್ಕಿಂಗು 4 ಇಂಡಿಕೇಟರ್ ಹಾಕೊಂಬರ್ಬೇಕು ಅನ್ನೋದು ಇದೇ ಇಲ್ಲ ನೋಡಿ. ಅವನು ಹೋಗ್ತಿರೋನು ಹಂಗೆ ಹೋಯ್ತವನೆ. ಪೊಲೀಸ್ನವ್ರು ಇಲ್ಲಿ ಬ್ಯಾರಿಗೇಟ್ ಇತ್ತು, ತೆಗೆದುಬಿಟ್ಟವ್ರೆ. ಇದು ಹೋಟೆಲ್ ಏನಪ್ಪ ಇಬ್ಬನಿ ಹಿಂಗೆ, ರೋಡೇ ಕಾಣ್ತಿಲ್ಲ. ವೈಪರ್ ಹಾಕಿರೋ ರೋಡೇ ಕಾಣ್ತಿಲ್ಲ. ನೋಡಿ ಸ್ನೇಹಿತರೆ, ಅರ್ಧ ಘಾಟ್ ಇಳಿಸ್ಕೊ ಬಂದಿದ್ದೀನಿ, ಇಲ್ಲಿ ಇಬ್ನಿನೇ ಇಲ್ಲ. ನೋಡಿದ್ರ ಇಲ್ಲಿ ಇಬ್ನಿನೇ ಇಲ್ಲ. ಮಳೆ ಬಂದ್ರೆ ನೋಡಿ ಗ್ಲಾಸ್ ನೋಡಿ, 4 ಮೂಲೆ ವೈಪರ್ ಜಾಗ ಬಿಟ್ಟು ಬೇರೆ ಕಡೆ ಎಲ್ಲ ಹಂಗೆ ಡಾಟ್ 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 ಆಗಿ ನೀರು ಹಂಗೆ ಇರ್ತದೆ, ಕಾಣೋದೇ ಇಲ್ಲ. ಅದನ್ನು ಇವಾಗ ತೊಳಿಬೇಕು. ತೊಳೆದ್ರೆ ಸ್ವಲ್ಪ ಕ್ಲೀನಾಗಿ ಕಾಣುತ್ತೆ. ಅಲ್ಲಿ ಮುಂದೆ ತೊಳಿಬೇಕು. ಬರ್ರಿ ತೊಳ್ಕೊಂಡು ಹೋಗೋಣ. ನೋಡಿ ಈ ಕಡೆ ಅಂತೂ ಇಬ್ಬನಿನೇ ಇಲ್ಲ, ಅರ್ಧ ಘಾಟ್ ಇಳಿಸಿ ಬಂದಿದ್ದೀನಿ. ಡಬಲ್ ಟರ್ನಿಂಗ್ ಹತ್ತತ್ರ ಇದ್ದೀನಿ. ನೋಡಿದ್ರ ಈ ಕಡೆ ಇಬ್ಬನಿನೇ ಇಲ್ಲ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್.
ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಉಪ್ಪಿನ ಅಂಗಡಿ ಎಲ್ಲಿದ್ದೀನಿ. ರಾತ್ರಿ ಘಾಟೆಲ್ಲ ಇಳಿಸ್ಬಿಟ್ಟು ಬಂದು 9-9:30 ಗುಂಡ್ಯದಲ್ಲಿ ಬಂದು ಊಟ ಮಾಡಿ ಅಲ್ಲೇ ಮಲಿಕೊಂಬಿಟ್ಟೆ. 10 ಗಂಟೆ 10:30 ಮಲಿಕೊಂಬಿಟ್ಟೆ. ಯಾಕಂದ್ರೆ ಟೈಮ್ ಬೇಜಾನಿದೆ. ಇಲ್ಲಿ BC ರೋಡಿಂದ ಲೇಬರ್ ಕರ್ಕೊಂಡು ಹೋಗ್ಬೇಕು. ಅವ್ರು 8-8:30 ಬರ್ತಾರೆ. ಇಲ್ಲೆಲ್ಲೂ ಬಂದರೆ ಮಲಿಕೊಳ್ಳೋಕೆ ಜಾಗ ಇಲ್ಲ. ರೋಡ್ಗಳು 4 ಲೈನ್ ಮಾಡ್ತಾ ಇರೋದ್ರಿಂದ ಎಲ್ಲಂದಲ್ಲಿ ಮಲಿಕೊಳ್ಳೋಕೆ ಜಾಗ ಇಲ್ಲ. ಅಲ್ಲಿ ಒಳ್ಳೆ ಸೇಫ್ಟಿ ಜಾಗ ಇತ್ತು, ಅಲ್ಲೇ ಮಲಿಕೊಂಬಿಟ್ಟೆ. ಬೆಳಗ್ಗೆ 5 ಗಂಟೆಗೆ ಎದ್ದು ಬಿಟ್ಟಿದ್ದೀನಿ, ಬರ್ತಾ ಇದ್ದೀನಿ. ಇಲ್ಲಿ ನೋಡಿ, ಇದು ನೇತ್ರಾವತಿ ನದಿ ನೀರು. ನೇತ್ರಾವತಿ ನದಿ ಇದು. ರೀಸೆಂಟಾಗಿ ಒಂದು 4-5 ದಿನ, ಒಂದು ವಾರ ಅಂತಲೇ ಹಿಡ್ಕೊಳ್ಳಿ, ಒಂದು 4-5 ದಿನ, ಒಂದು ವಾರದೊಳಗೆ ಮುಂಚೆ ಫುಲ್ಲು ನೀರಾಗ್ಬಿಟ್ಟಿತ್ತದು. ನೇತ್ರಾವತಿ ನದಿ ಫುಲ್ಲಾಗಿ ಇಲ್ಲಿ ರೋಡಿಗೆಲ್ಲ ಬಂದಿತ್ತು. ಈ ರೋಡಿಗೆ ನೋಡಿ, ಈ ಜಾಗ ಪೂರ್ತಿ ನೀರಾಗ್ಬಿಟ್ಟಿತ್ತು. ಅವಾಗ ಸ್ವಲ್ಪ ಗಾಡಿಗಳು ಈ ರೂಟಲ್ಲಿ ಬಿಟ್ಟಿದ್ರು ಅವತ್ತು. ಇಲ್ಲಿ ಪೂರ್ತಿ ನೀರು ಬಂದ್ಬಿಟ್ಟಿತ್ತು. ಸುಮಾರು ಜನ ವಿಡಿಯೋ ನೋಡಿರ್ಬೋದು. ನೋಡಿ, ಇಲ್ಲ ನೋಡಿ ಗಾಡಿ ಬರ್ತದಲ್ಲ, ಇಲ್ಲಿ ಈಗ ಲಾಸ್ಟ್ ಸೈಡ್ಗೆ ಹೋಗೋರು ನೋಡಿ. ಈಗ ಎಷ್ಟು ನೀರು ಆಳ ಇದೆ, ಎಷ್ಟು ಮುಂದೆ ಐತೆ, ಇಲ್ಲಿವರೆಗೂ ಬಂದಿತ್ತು ನೀರು ಒಂದು ವಾರದಿಂದ. ಇವತ್ತು ಅಲ್ಲೇ ನೀರಿಲ್ಲ ನೋಡಿದ್ರ. ಅಂದರೆ ಮಳೆ ಫುಲ್ಲು ಕಡಿಮೆ ಆಗ್ಬಿಡೈತೆ. ಫುಲ್ಲು ಕಡಿಮೆ ಆಗ್ಬಿಡೈತೆ ಮಳೆ. ನೀರು ಎಷ್ಟು ಖಾಲಿ ಆಗ್ಬಿಡೈತೆ ನೋಡಿ. ಇದು ನೇತ್ರಾವತಿ ನದಿ ಧರ್ಮಸ್ಥಳ ಕಡೆಯಿಂದ ಬರುತ್ತೆ ಇದು. ಇಲ್ಲಿ ಮತ್ತೆ BC ರೋಡ್ ಎರಡು ಹೋಗಿ ಜಾಯಿಂಟ್ ಆಗುತ್ತೆ. ಇಲ್ಲಿ ಮುಂದೆ ಹೋಗಿ ಉಪ್ಪಿನ ಅಂಗಡಿಯಲ್ಲಿ ಇದಾಗುತ್ತೆ. ಅಲ್ಲಿ ಕೂಡಲ ಇದು ಎರಡು ನದಿ ಒಟ್ಟಿಗೆ ಸೇರುತ್ತೆ. ಅಲ್ಲಿ ಅದೇನೋ ಅಂತಾರಪ್ಪ, ಇಲ್ಲಿ ನನಗೂ ಅಷ್ಟೊಂದು ಐಡಿಯಾ ಇಲ್ಲ. ನೋಡಿ ಸ್ನೇಹಿತರೆ, ಉಪ್ಪಿನ ಅಂಗಡಿ ರೋಡ್ ಹೆಂಗಿದೆ ಅಂತ. ಅಂದರೆ ಬ್ರಿಡ್ಜ್ ಮಾಡ್ತಾವ್ರೆ. ಸುಮಾರು ರೋಡ್ ಕಂಪ್ಲೀಟ್ ಆಗೈತೆ. ಕೆಲವು ಬ್ರಿಡ್ಜ್ಗಳು ಕಂಪ್ಲೀಟ್ ಆಗಿಲ್ಲ. ಅಲ್ಲಿ ಮಾತ್ರ ಈ ಥರ ರೋಡು ಅಷ್ಟೇ. ಬಿಟ್ಟರೆ ರೋಡ್ ಮಾತ್ರ ಸೂಪರ್ ಆಗೈತೆ, ಏನು ಮಾತಾಡೋಂಗಿಲ್ಲ. ಎಲ್ಲಿ ಬ್ರಿಡ್ಜ್ ಕಂಪ್ಲೀಟ್ ಆಗಿಲ್ವೋ ಅಲ್ಲಿ ಮಾತ್ರ ಈ ಥರ ರೋಡು. ನಮ್ಮ ಪಕ್ಕದಲ್ಲಿ ನೇತ್ರಾವತಿ ನದಿ ಹರಿತೈತೆ. ಇನ್ನೊಂದು ಏನಪ್ಪ ಅಂದರೆ, ಇಲ್ಲಿ ಉಪ್ಪಿನ ಅಂಗಡಿಯಲ್ಲಿ ಒಂದು ನದಿ, 2 ನದಿ ಕೂಡುತ್ತೆ, ಸಂಗಮ ಆಗುತ್ತೆ 2 ನದಿ ಅಂತ ಗೊತ್ತು. ಯಾವುದಂತ ಕರೆಕ್ಟಾಗಿ ಗೊತ್ತಿಲ್ಲ ನನಗೆ. ಇಲ್ಲಿ ನಿಯರೆಸ್ಟ್ ಇದ್ದವರು ಪುತ್ತೂರವರು ಸುಮಾರು ಜನ ಮೆಸೇಜ್ ಆಗ್ತಿರ್ತೀರ, ಪುತ್ತೂರು ಬನ್ನಿ ಅಣ್ಣ ಹಂಗೆ ಅಂತೇಳಿ. ಉಪ್ಪಿನ ಅಂಗಡಿಯವರು, BC ರೋಡವರು ಮೆಸೇಜ್ ಆಗ್ತಿರ್ತೀರ. ಗೊತ್ತಿರೋರು ಕಮೆಂಟ್ಸಲ್ಲಿ ಹಾಕಿ ಯಾವ್ಯಾವ ನದಿ 2 ಸೇರುತ್ತೆ ಅಂತ. ಇದಂತೂ ನನ್ನ ಅನಿಸಿಕೆ ನೇತ್ರಾವತಿ ನದಿ ಇರ್ಬೋದು ಅಂದ್ಕೊಂಡಿದ್ದೀನಿ. ಲಾಸ್ಟ್ ಟೈಮ್ ಒಂದು ವಾರದಿಂದ ಇಲ್ಲಿ ಮೇಲೆವರೆಗೆ ನೀರು ಬಂದಿತ್ತು. ಇಲ್ಲೊಂದು ದೇವಸ್ಥಾನ ಇದೆ ನೋಡಿದ್ರ. ನೋಡಿ, ಇಲ್ಲಿ ಕಾತ್ಯಾಯಿನಿ ಅಂತೇಳಿ. ಇದು ಯಾವುದಿದು ನೋಡಿ, ಇದೊಂದು ದೇವಸ್ಥಾನ ಇದೆ ನೋಡಿ. ದೇವಸ್ಥಾನನೇ ಮುಚ್ಕೊಂಡು ಹೋಗ್ಬಿಡ್ತೈತೆ, ಅಷ್ಟು ನೀರು ಬರುತ್ತೆ. ಇಲ್ಲೆಲ್ಲ ಬಂದೋಗಿರೋದು ಕಾಣ್ತಿರ್ಬೋದು ನಿಮಗೆ. ನೀರಿಲ್ಲೆಲ್ಲ ಬಂದೋಗಿರೋದು ಕಾಣ್ತಿರ್ಬೋದು. ಈಗ ಫುಲ್ಲು ಡೌನ್ ಆಗ್ಬಿಟ್ಟಿದೆ. ಮಳೆ ಫುಲ್ ಕಡಿಮೆ ಆಗಿದೆ. ನಮಗೂ ಜಾಸ್ತಿ ಟ್ರಿಪ್ ಅಷ್ಟು, ಈ ಟ್ರಿಪ್ ಮಳೆನೇ ಇಲ್ಲ ನನಗೂ. ಬರ್ರಿ ಹೋಗೋಣ. ಉಪ್ಪಿನ ಅಂಗಡಿ ಅಂತ ಎಂಟ್ರಿ ಆಗಿದ್ದೀವಿ. ಗೊತ್ತಿರೋರು ಮರೀದೆ ಕಮೆಂಟ್ಸಲ್ಲಿ ತಿಳಿಸಿ ನನಗೆ ಯಾವ 2 ನದಿ ಅಂತ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ. 2 ನದಿ ಸೇರುತ್ತೆ ಅನ್ನೋದು ಮಾತ್ರ ಗೊತ್ತಲ್ಲ. ದೇವಸ್ಥಾನ ಐತೆ ಅದು ಗೊತ್ತು ನನಗೆ. ಆದರೆ ನಾವು ಏನು ಮಾಡ್ತೀವಿ ಅಂದರೆ, ಗಾಡಿ ಓಡಿಸ್ಬೇಕಾದ್ರೆ ಬರೀ ಗಾಡಿ ಓಡಿಸೋದ್ರಲ್ಲೇ ಗಮನ ಇರ್ತೀವಿ ನಾವು. ನೋಡಿ, ಇಲ್ಲೆಲ್ಲ ಅದೇನೆ, ಇದು ಹೊಸ ಬ್ರಿಡ್ಜು. ಗಾಡಿ ಓಡಿಸೋದ್ರಲ್ಲೇ ಗಮನ ಇರ್ತೀವಿ. ಕೆಲವೊಂದು ಊರ ಬಗ್ಗೆ ತಿಳ್ಕೊಂಡಿರ್ತೀವಿ, ಕೆಲವೊಂದು ಊರಂತೂ ಅಷ್ಟಕ್ಕಷ್ಟೇ ನಮ್ಮದೇ, ನಾವು ಹೋಗೋದ್ರಂದೇ ಹಾಗೆ ಇರ್ತೇವಲ್ಲ, ಹಂಗಾಗಿ ಜಾಸ್ತಿ ತಿಳ್ಕೊಂಡಿರಲ್ಲ. ಮುಂಚೆ ಅವೆಲ್ಲ ಯಾರು ತಿಳ್ಕೊತಾ ಇರಲಿಲ್ಲ. ಇವಾಗ ಈ ಸೋಷಿಯಲ್ ಮೀಡಿಯಾ ಅಂತ ಬಂದಮೇಲೆ ಎಲ್ಲ ತಿಳ್ಕೊಳಕ್ಕೆ ಇಷ್ಟಪಡ್ತಾರೆ. ಹಂಗಾಗಿ ಗೊತ್ತಿರೋರು ಕಮೆಂಟ್ಸ್ ಹಾಕಿ ನೋಡೋಣ. ನಾನು ಗೂಗಲಲ್ಲಿ ಸರ್ಚ್ ಮಾಡಿದೆ, ಅಷ್ಟು ಕರೆಕ್ಟಾಗಿ ಗೊತ್ತಾಗಲಿಲ್ಲ. ಅಂದರೆ ನಾನು ಈಗ ವಿಡಿಯೋ ಮಾಡೋಕ್ಕೆ ಮುಂಚೆ ಸರ್ಚ್ ಮಾಡಿ ವಿಡಿಯೋದಲ್ಲಿ ಹೇಳೋಣ ಅಂತ ನೋಡಿದೆ, ಅಷ್ಟು ತೋರಿಸ್ತಾ ಇಲ್ಲ. ಗಾಡಿ ಬೇರೆ ಓಡಿಸ್ತಾ ಇರೋದ್ರಿಂದ ಸುಮ್ಮನೆ ಆಗ್ಬಿಟ್ಟೆ. ಗೊತ್ತಿರೋರು ಕಮೆಂಟ್ಸ್ ಹಾಕಿ. ಬನ್ನಿ, ಇನ್ನೇನು ಉಪ್ಪಿನ ಅಂಗಡಿ ಬಂದ್ವಿ. ಇನ್ನು ಮಂಗಳೂರು 50 ಕಿಲೋಮೀಟ್ರ್ ಇದೆ. ಲೇಬರ್ನ ಹತ್ತಿಸ್ಕೊಂಡು ಹೋಗ್ಬೇಕು ನಾನು. ಎಲ್ಲ ಕಡೆ ಅವರೇ ಖಾಲಿ ಮಾಡೋಕ್ಕೆ ಬರ್ತಾರೆ. ಅವರು ಇಲ್ಲಿ ಇದ್ರ ಹತ್ರ BC ರೋಡ್ ಬಿಟ್ಟು ಮುಂದೆ ಎಲ್ಲ ತುಂಬ ಇದು ಪರಂಗಿಪೇಟೆ ಎಲ್ಲ ಸಿಗ್ತಾರಂತೆ. ಅಲ್ಲಿರ್ತೀನಿ, ನೀನು ಟೋಲ್ ಬಿಟ್ಟಾಗ ಫೋನ್ ಮಾಡು, 8-8:30 ಬಾ ಅಂತ ಹೇಳವ್ರೆ. ಹಂಗಾಗಿ ಆರಾಮಾಗಿ ಹೋಗ್ಬೋದು. ಇವಾಗ ಇನ್ನೂ 6 ಕಾಲು ಇವಾಗ ಟೈಮು. ಇನ್ನೂ 2 ಅವರ್ ಟೈಮ್ ಐತೆ. 2 ಅವರಿಗೆ ಬರೀ 30 ಕಿಲೋಮೀಟ್ರ್ ಓಡಿಸೋದು. ಆರಾಮಾಗಿ ಹೋಗ್ಬೋದು. ಹೋದ್ರೂ ಕಾಯ್ಬೇಕಲ್ಲಿ. ಹಂಗಾಗಿನೇ ಗಾಡಿ ಇಳಿಸ್ಬಿಟ್ಟು ಅಲ್ಲೇ ಮಲಿಕೊಂಬಿಟ್ಟೆ. ಬನ್ನಿ ನೋಡಿದು ಒಂದು ಟೈಮಲ್ಲಿ ದೊಡ್ಡ ಫೇಮಸ್ ಹೋಟ್ಲು ಉಪ್ಪಿನ ಅಂಗಡಿಯಲ್ಲಿ, ಆದಿತ್ಯ ಹೋಟೆಲ್ ಅಂತೇಳಿ. ಉಪ್ಪಿನ ಅಂಗಡಿ ಬಂದವರು ಮೆಕ್ಯಾನಿಕ್ ಬೇಕಂದರೆ ನೋಡಿ, ಈ ಜಾಗದಲ್ಲಿ ಸಿಗ್ತಾರೆ ಗ್ಯಾರೇಜ್ನವರು. ಆದಿತ್ಯ ಹೋಟೆಲ್ ಪಕ್ಕದಲ್ಲೇ ಸ್ಪೇರ್ ಪಾರ್ಟ್ಸು ಮತ್ತು ನಮ್ಮ ಲಾರಿಗಳದ್ದು ಸ್ಪೇರ್ ಪಾರ್ಟ್ಸು ಮತ್ತು ಮೆಕ್ಯಾನಿಕ್ಕು ಅಲ್ಲೇ ಸಿಗ್ತಾರೆ.
ಮುಂಚೆ ಇಲ್ಲಿತ್ತು ಎಲ್ಲ ಹೊಡೆದಾಕ್ಬಿಟ್ಟಾರೆ ರೋಡ್ ಅಗ್ಲಿ ಮಾಡಕ್ಕೆ ಹೋಗಿ. ಅಲ್ಲಿ ಮಾತ್ರ ಸಿಗ್ತಾರೆ ಮೆಕ್ಯಾನಿಕ್ ಬೇಕಾದ್ರೆ ಉಪ್ಪಿನಂಗಡಿಯಲ್ಲಿ. ಕಾಂಟ್ಯಾಕ್ಟ್ ನಂಬರ್ ಇಲ್ಲ, ಇದ್ದರೆ ನೋಡೋಣ ಯಾರ ಥರ ಕಲೆಕ್ಷನ್ ಮಾಡಿ ಹಾಕಿದರೆ ಹಾಕ್ತೀನಿ, ಇಲ್ಲಾಂದ್ರೆ ಮತ್ತೆ ಯಾವಾಗಾರ ಹಾಕಿರ್ತೀನಿ. ಇದು ನೋಡಿ ಉಪ್ಪಿನಂಗಡಿ ಸಿಟಿ, ಇಲ್ಲಿ ಬ್ರಿಡ್ಜ್ ಮಾಡ್ತಾವ್ರೆ. ಆ ಕಡೆಯಿಂದ ಬರೋರ್ಗೆ ಆ ದಾರಿ, ಈ ಕಡೆಯಿಂದ ಹೋಗೋರಿಗೆ ಈ ದಾರಿ. ಸೆಂಟ್ರಲ್ ಬ್ರಿಡ್ಜ್ ಮಾಡ್ತಾವ್ರೆ. ನೋಡಿ ಇದು ಉಪ್ಪಿನಂಗಡಿ ಟೌನಲ್ಲಿ ಬರೋ ಅಂಗಡಿಗಳು ಎಷ್ಟೆಷ್ಟು ದೊಡ್ಡದಾಗಿ ಮಾಡೋರೆ. ಟ್ರೆಂಡ್ಸು, ರಿಲಯನ್ಸ್ ಕಂಪ್ನಿಯವರೇ ಟ್ರೆಂಡ್ಸು. ನೋಡಿ ಸಿಟಿ ಮೆಡಿಕಲ್ಸ್ ಅಂತ ದೊಡ್ಡದಾಗಿ ಬಿಲ್ಡಿಂಗ್ ನಡುವೆ ಭಾಳ ಇಂಪ್ರೂವ್ ಆಗ್ತಾಯಿದೆ ಊರು. ಎಲ್ಲ ಕಡೆ ಅಷ್ಟೇ ಭಾಳ ಇಂಪ್ರೂವ್ ಆಗ್ತಾಯಿದೆ. ನೋಡಿ ಇಲ್ಲಿ ರೈಟ್ ಹೊಡೆದ್ರೆ ಧರ್ಮಸ್ಥಳ ಹೋಗ್ಬೋದು, ಡೈರೆಕ್ಟು ಗುರ್ರಾಯನ ಕೆರೆ ಹೋಗುತ್ತೆ. ಇಲ್ಲಿ ರೈಟ್ ಹೊಡೆದ್ರೆ ನೋಡಿ ಆ ರೋಡು ಡೈರೆಕ್ಟು ಗುರ್ರಾಯನ ಕೆರೆ ಹೋಗಿ ಅಲ್ಲಿಂದ ಮಾಮೂಲಿ ಬೆಳ್ತಂಗಡಿ, ಉಜಿರೆ, ಧರ್ಮಸ್ಥಳನೂ ಹೋಗ್ಬೋದು. ನೋಡ ಆ ರೋಡ್. ಬನ್ನಿ ಆರಾಮಾಗಿ ಹೋಗೋಣ.